ಆರ್ಥಿಕ ಪರಿಸ್ಥಿತಿಯಲ್ಲಿ 2ನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಬಿಟ್ಟರೆ. ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ 1ನೇ ಸ್ಥಾನಕ್ಕೆ ಹೋಗಿದ್ದೇವೆ. ಟೋಟಲ್ ಕಾರ್ಡ್ಸು 70ರಿಂದ 73% ಇದೆ. 1,24,00,000 ಕಾರ್ಡ್ದಾರಿದ್ದಾರೆ. ಸುಮಾರು 4.25 ಕೋಟಿ ಜನಕ್ಕೆ ಇವತ್ತು ನಾವು BPL ಕಾರ್ಡನ್ನು ಕೊಟ್ಟಿದ್ದೇವೆ. ಬೆನಿಫಿಷರೀಸು ಸುಮಾರು 4,50,00,000 ಇದ್ದಾರೆ. ಇರುವಂತ 6.25 ಕೋಟಿ ಜನಸಂಖ್ಯೆ ನಮಗೆ ಸಿಕ್ಕಿರೋ ಮಾಹಿತಿಯಲ್ಲಿ ಸಚಿವರೇ ಬರ್ತೀನಿ. ನಿಮ್ಮ ನಗರಕ್ಕೆ ಅಲ್ಲಲ್ಲ, ನೀವು ನಗರಕ್ಕೆ ಮಾತಾಡಿದ್ರೆ ಅದು ಅಲ್ಲಿ ಬರ್ತೀನಿ. ಬೆಂಗಳೂರು ಬರ್ತೀನಿ. ನೀವೆಲ್ಲ ರೌಂಡ್ ಅದೆಲ್ಲ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಬೆಂಗಳೂರ್ದು ತಾವು ಬೆಂಗಳೂರಿನ ನೀವೇನಾದ್ರು ನೀವು ಸ್ಥಾನದಲ್ಲಿ ಇದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಅವಕಾಶ ಇದೆ, ದಯವಿಟ್ಟು ಮಾಡಿ ಅಂತ. ಅದಕ್ಕೆ ನೀವು ಎಲ್ಲೆಲ್ಲ ರೌಂಡ್ ತಗೊಂಡೋಗ್ಬಿಡಿ ಅಷ್ಟೇ ನಮಗೆ ಸರ್. ರಾಜ್ಯದೆಲ್ಲ ಗೊತ್ತಿರೋದೇ ಗುರು. ಎಲ್ಲ ಮಂಜುನಾಥ್ ಬೆಂಗಳೂರಿಗೆ ಸೀಮಿತ ಅವರು ಚರ್ಚೆ ತಗೊಂಡಿದ್ದಾರೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ BPL ಕಾರ್ಡು 50-55% ಮೇಲೆ ಹೋಗಿಲ್ಲ. ಪ್ರಗತಿ ಪಥದಲ್ಲಿರುವ ಕರ್ನಾಟಕ ರಾಜ್ಯ 73% ಸುಮಾರು ಕೊಡ್ತಾ ಇದ್ದೀವಿ. ಆದರೆ ಮಾನ್ಯ ಸದಸ್ಯರು, ಮಾಜಿ ಸಚಿವರು ಅವರದೇ ಆದ ಕ್ಷೇತ್ರದನ್ನ ಖುದ್ದಾಗಿ ಕೂಡ ನನಗೆ ಭೇಟಿಯಾಗಿ ವಿಷಯವನ್ನು ತಿಳಿಸಿದ್ದಾರೆ. ಬಿಲೋ ಪಾವರ್ಟಿ ಲೈನು 500 ರೂಪಾಯಿ ಕೂಲಿ ಕೊಡೋರು ಕೂಡ ಸಿಗ್ತಾ ಇಲ್ಲ ಅನ್ನೋ ವಿಷಯ, 500 ತಗೊಳ್ಳೋರು ಕೂಡ ಸಿಗ್ತಾ ಇಲ್ಲ. 1,20,000 ಇಟ್ಟಿರೋದನ್ನ ಆಡಳಿತ ಸುಧಾರಣೆ ಆಯೋಗ ನಮಗೆ ಒಂದು ಅರ್ಜಿಯನ್ನು ಕೊಟ್ಟಿದೆ. ಮಿನಿಮಮ್ 3 ಲಕ್ಷಕ್ಕೆ ಏರಿಸಬೇಕನ್ನೋ ವಿಷಯವನ್ನ ಸರ್ಕಾರದ ಮುಂದೆ ಇದೆ. ಆ ತೀರ್ಮಾನವನ್ನು ತೆಗೆದುಕೊಂಡಾಗ ಬಹುತೇಕ ಇವಕ್ಕೆಲ್ಲಕ್ಕೂ ಪರಿಹಾರ ಸಿಕ್ಕಲೇ ಸಿಗ್ತದೆ ಅನ್ನೋ ಮಾತನ್ನು ಈಗ ಆಶ್ವಾಸನೆಯನ್ನು ಕೊಡ್ತಾ ನನಗೂ ಗೊತ್ತಾಗಿದೆ. ನಗರದಲ್ಲಿ 15% ಅಂತ ತಾವು ಹೇಳ್ತಾ ಇದ್ದೀರಿ. ವಿಶೇಷವಾಗಿ ನಿಮ್ಮ ಕ್ಷೇತ್ರನೇ ಎಲ್ಲ ಬೆಂಗಳೂರು ನಗರದನ್ನ ನಾವು ಸರ್ವೆ ಮಾಡಿ ನಿಜವಾಗಲೂ ಕೂಡ ತಾವು ಹೇಳಿದಿರಿ, ಕೂಲಿ ಕಾರ್ಮಿಕರಾಗ್ಬೋದು, ವಿಧವೆಯರಾಗ್ಬೋದು, ಅಂಗವಿಕಲರಾಗ್ಬೋದು, ನಮ್ಮ ಮಾಹಿತಿ ಪ್ರಕಾರ ತಾವು ಹೇಳಿದಷ್ಟು ಇಲ್ಲ. ಒಂದು ವೇಳೆ ಇದೆ ಅಂತ ನೀವು ಅಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದೀರಿ, ನಿಮ್ಮ ಜನ ಬಂದು ನಿಮ್ಮನ್ನು ಮನವಿ ಮಾಡಿರ್ತಾರೆ, ಅಂದಮೇಲೆ ಸ್ವಲ್ಪ ವಾಸ್ತವಾಂಶ ಇರ್ತದೆ. ಆದ್ರಿಂದ ನಾವೇನ್ ಮಾಡ್ತೀವಿ, ಮತ್ತೆ ಇದಕ್ಕೊಂದು ಸಮಯ ತೆಗೆದು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ಕೂಲಿ ಮಾಡೋರು ಕೂಡ 1,000 ರೂಪಾಯಿ ಕಡಿಮೆ ಸಿಗಲ್ಲ ಬೆಂಗಳೂರು ನಗರದಲ್ಲಿ. ಆ ಲೆಕ್ಕ ಹಾಕಿದ್ರೆ 3 ಲಕ್ಷಕ್ಕೂ ಮೇಲೆ ಆಗ್ತದೆ. ಆದ್ರೆ ಅಂಗವಿಕಲರಿದ್ದಾರೆ, ಕೂಲಿ ಮಾಡೋರೇ ಅವರು, ವಿಧೇಯರಿದ್ದಾರೆ, ವಯಸ್ಸಾದವರಿದ್ದಾರೆ. ಇಂಥವ್ರದ್ದಿದ್ರೆ ಮತ್ತೆ ಸ್ವಲ್ಪ ಪರಿಶೀಲನೆ ಮಾಡಿ ಅದಕ್ಕೊಂದು ಸಮಯ ನಿಗದಿ ಮಾಡಿ ನಾನು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಇದನ್ನು ಸರಿಪಡಿಸಬೇಕು. ಆಡಳಿತ ಸುಧಾರಣೆ ಆಯೋಗದವರು ಕೊಟ್ಟಿರೋ ತೀರ್ಮಾನ ಸರ್ಕಾರದ ಮುಂದೆ ತರಲೇಬೇಕಾಗಿದೆ. ಯಾಕಂದ್ರೆ 1,20,000 ಲೆಕ್ಕ ಬರೋದಿಲ್ಲ ಇವತ್ತು. 3 ಲಕ್ಷಕ್ಕಾದ್ರೂ ಮಿನಿಮಮ್ ಮಾಡಿಕೊಂಡು ನಾವು ಮಾಡಬೇಕಾಗ್ತದೆ. ಒಟ್ಟಾರೆ ಯೋಚನೆ ಮಾಡೋದಾದರೆ ನಾವು ಇವತ್ತಿರೋ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಜನಸಂಖ್ಯೆಯಲ್ಲಿ 70ರಿಂದ 73% ಜನರಿಗೆ ಸಿಗ್ತಾ ಇದೆ. ಆಶ್ಚರ್ಯ ಏನಂದ್ರೆ ಇಷ್ಟೆಲ್ಲ ಕೊಟ್ಟರೂ ಕೂಡ ಇನ್ನೂ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅಂತೇಳಿ ನಮಗೆ ಕಾರ್ಡ್ ಬೇಕಂತ ಅರ್ಜಿ ಬರ್ತಾ ಇದೆ. ಆ ಅರ್ಜಿ ಬರೋದ್ರಿಂದ ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಅವರ ಸರ್ವೆಯಲ್ಲಿ 7,76,000 ಜನ ಕಾರ್ಡ್ನವರು ಬಿಲೋ ಪಾವರ್ಟಿ ಲೈನ್ನಲ್ಲಿಲ್ಲ. ಅವ್ರನ್ನ ಮರು ಪರಿಶೀಲನೆ ಮಾಡಿ ಅವ್ರನ್ನ APLಗೆ ತರಬೇಕು ಅನ್ನೋ ವಿಷಯವನ್ನು ಹೇಳಿದ್ದಾರೆ. ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ಪರಿಶೀಲನೆಯಲ್ಲಿ ಸುಮಾರು 50% ಈಗ ಪರಿಶೀಲನೆ ಆಗಿದೆ. ಕೇಂದ್ರ ಸರ್ಕಾರ ಹೇಳಿದಾಗೆ ಆ ಗೈಡ್ಲೈನ್ಸ್ಗೆ ಹೋದಾಗ ಅವರು APL ಕಾರ್ಡ್ಗೆ ಬರ್ತಾ ಇದ್ದಾರೆ. ಅದನ್ನು ಕೂಡ ಆದಷ್ಟು ಬೇಗ ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ಒಟ್ಟಾರೆ ನೇರವಾಗಿ ಮಾನ್ಯ ಸದಸ್ಯರು ಹೇಳುವಂಥ ವಿಷಯ ಏನಿದೆ ಅದನ್ನ ಕೇವಲ ಒಂದು ಅಸೆಂಬ್ಲಿ ಅಂತಲ್ಲ,
ಬೆಂಗಳೂರಲ್ಲಿ ಸುಮಾರು 28 ಮತಕ್ಷೇತ್ರಗಳು ಬರ್ತದೆ. ಇದನ್ನು ಮತ್ತೊಂದು ಸಾರಿ ಪರಿಶೀಲನೆ ಮಾಡಿ ವಾಸ್ತವಾಂಶವನ್ನು ತೆಗೆದು 1-2 ತಿಂಗಳು ಬೇಕಾಗ್ತದೆ. ನಿಮ್ಗೊಂದು ತಿಂಗಳು ಅಂದ್ರೆ ಕಷ್ಟ ಆಗ್ತದೆ. ಡೀಟೇಲ್ ಆಗಿ ಮಾಡಬೇಕು. ಮಾಡಿ ವರದಿಯನ್ನು ಸರ್ಕಾರಕ್ಕೂ ಅಧ್ಯಕ್ಷರು ತಿಳಿಸಿ ಸರಿ ಮಾಡೋಣ. ನಮಸ್ಕಾರ. ನಾನು ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಂಕಿಅಂಶದ ನಾನು ಹೇಳೋದು ಇವತ್ತಿಗಿರುವಂಥದ್ದು ಒಟ್ಟಾರೆ ಪಾಪ್ಯುಲೇಷನ್ ಇವ್ರು ಕವರ್ ಮಾಡಿರುವಂಥದ್ದು 24,90,000 ಜನಕ್ಕೆ. ಒಟ್ಟು 1.25 ಕೋಟಿ ಜನಸಂಖ್ಯೆ ಇರೋದು. 1,20,00,000 ಕಾರ್ಡ್ ಅಂದ್ರೆ 4.5 ಕೋಟಿ ಅದು ಬಿಡಿ ಸರ್, ನಾನು ಬೆಂಗಳೂರು ಬಿಟ್ಟರೆ ಬೆಂಗಳೂರು ಸಿಟಿ ಬೆಂಗಳೂರು ಸೀಮಿತವಾಗಿ ಮಾತಾಡಿ ಸರ್. 1.25 ಕೋಟಿ ಜನಸಂಖ್ಯೆ ಇದೆ ಸರ್. ಒಟ್ಟಿಲ್ಲಿ ಪಾಪ್ಯುಲೇಷನ್ ಕವರ್ ಆಗಿರೋದು ಸರ್ 24,90,000 ಸರ್. ಸೊ ನೀವೆಲ್ಲ ಲೆಕ್ಕ ಹಾಕೊಂಡ್ಬಂದ್ರು 15% ಕವರ್ ಆಗಲ್ಲ ಸರ್. ಸೊ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಎಷ್ಟು ಸಂಬಳ ಕೊಡ್ತೀವಿ ಅನ್ನೋದು ಸರ್. ಎಷ್ಟು ಜನಕ್ಕೆ ನಾವು 20,000ಕ್ಕಿಂತ ಹೆಚ್ಚಿನ ಸಂಬಳ ಕೊಡೋದೇ ಇಲ್ಲ ಸರ್. ನೀವು 50%ಗಿಂತ ಹೆಚ್ಚಿನ ಪಾಪ್ಯುಲೇಷನ್ 20,000 ರೂಪಾಯಿ ಸಂಬಳ ಕ್ರಾಸ್ ಆಗಕ್ಕೆ ಸಾಧ್ಯವಿಲ್ಲ. 60ರಿಂದ 50 ಅಂತ ನಾನು ಕನಿಷ್ಠ ಹೇಳ್ತಾ ಇದ್ದೀನಿ. 60ರಿಂದ 70% ಪಾಪ ಸರ್. ಜೀವನ ಹೆಂಗ್ ಭಗವಂತ ನನಗೆ, ಯಾಕೆಂದ್ರೆ ನಾನು ನೋಡಿದಾಗ ಭಗವಂತ ಇವ್ರಿಗೆ ಹೆಂಗ್ ಶಕ್ತಿ ಕೊಟ್ಟು ಹೆಂಗ್ ಬದುಕ್ತಿದಾರಪ್ಪ ಈ ಕೊಡುವಂತ ಕನಿಷ್ಠ ಸಂಬಳದಲ್ಲಿ. ಹೇಗ್ ಜೀವನ ನಡೀತಿದೆ ಅಂತ, ಹೇಗ್ ಜೀವನ ನಡೀಲಿಕ್ಕೆ ಸಾಧ್ಯ ಸರ್? ಆ ಜೀವನ ನಡೀಲಿಕ್ಕೆ ಸಾಧ್ಯ ಇಲ್ಲ ಸರ್. ಸರ್ಕಾರ ಎಲ್ಲ ಒಂದ್ ಕಡೆ ನಮ್ಗೆಲ್ಲ ಗೊತ್ತಿರುವಂತದ್ದು ಎಕನಾಮಿಕ್ ಸರ್ವೆ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಯಾವ್ದಾರ ತಗೊಂಡು ಚರ್ಚೆ ಮಾಡಿ ಸರ್. ಸರ್ ಅರ್ಬನ್ ಪೂವರ್ ನಿಜಕ್ಕೂ ಬಡಸ್ತಾನ. ಹಳ್ಳಿ ಭಾಗದಲ್ಲಾರ ಏನಾರು ಒಂದು ಆಶ್ರಯ ಯೋಜನೆ ಏನಾರ ಇದೆ ಸರ್. ಇಲ್ಲಿ ನಗರದಲ್ಲಿ ಮನೆ ಯಾರಿಗಿದೆ ಸರ್ ಹೇಳಿ? ನಗರದಲ್ಲಿ ಮನೆಗಳನ್ನು ನಾವು ಕೊಡ್ಲಿಕ್ಕೆ 25 ವರ್ಷ ಆದ್ರೂ ಆಗಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ ಸರ್. ಸರ್ ಇಲ್ಲಿ ಯಾವ ಸರ್ವಿಸಸ್ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಯಾವುದು ಫ್ರೀಯಾಗಿ ಏನೂ ಸಿಗಲ್ಲ ಸರ್. ಸೊ ಹಾಗಾಗಿ ಸರ್ಕಾರ ಎಲ್ಲ ಒಂದ್ ಕಡೆ ಗಮನ ಹರಿಸುವಂತದ್ದಾಗಬೇಕು. ನಾನು ನಿಮ್ಗೆ ಅಂಕಿಅಂಶ ಬಿಟ್ಟು ಬೇರೇನು ಕೇಳಿಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 50% ಜನಕ್ಕೆ ಇಲ್ಲಿ ನೀವು ಕೊಡ್ಲೇಬೇಕು. ಜನಸಂಖ್ಯೆ ಇದಾರಲ್ಲ ಸರ್, ನೀವು ಕೊಡೋಕೆ 100 ನಿಮ್ಮ ಅಂಕಿಅಂಶಗಳು ನೀವು ಕೊಡೋಕೆ ಅಂತ ಹಂಗೆ ತೊಳಕ್ ಹೋದೆ ಬಡವರು ಸರ್. ನಾನು ನಿಮ್ಗೆ ಹೇಳೋದು ಸರ್ ಸುಮ್ಮನೆ ನಾನು ನಿಮ್ ದೊಡ್ಡ ಇದು ಕೇಳಲ್ಲ. ಸುಮ್ಮನೆ ನೀವು ನಾನು ಹೇಳ್ತೀನಿ, ಒಂದು 200 ರೂಪಾಯಿ ಸೀರೆ ಕೊಡ್ತೀನಿ ಅಂತ ಹೇಳಿ ಸರ್. ಬರೀ 200 ರೂಪಾಯಿ ಸರ್. ಸರ್ ನಮ್ಗಿಂತ ನಗರದಲ್ಲಿ ಅಂತ ನನ್ನ ಹೇಳ್ಬಾರ್ದು, ನನಗೇನೆ ನಾಚಿಕೆ ಆಗುತ್ತೆ. 1000 ಜನ ನಿಂತಿರ್ತಾರೆ, ಅವ್ರಿಗೇನು ಕೆಲಸ ಇದ್ದರೆ ನಿಂತಿರೋದು ಸರ್. ಬರೀ ಒಂದು ಸಣ್ಣದಕ್ಕೆ ಸರ್ ಹೇಳಕ್ಕೆಲ್ಲ ಚೆನ್ನಾಗಿದೆ ಸರ್. ಬೆಂಗಳೂರು ತಲವಾರು ಆದಾಯ ಇನ್ನೊಂದು ಮತ್ತೊಂದು ಹೇಳಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ನಿಜವಾದ ವಾಸ್ತು ಪರಿಸ್ಥಿತಿಯನ್ನ ನೋಡ್ಬಿಟ್ರೆ ಸರ್ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾವುದೋ ಒಬ್ರು ಸಂಪಾದನೆ ಮಾಡುವಂಥವ್ರ ಆದಾಯಗಳು, ದೊಡ್ಡ ದೊಡ್ಡ ಕಂಪ್ನಿಯವರು ಶ್ರೀಮಂತರು ಹಣನ ತಗೊಂಡು ತಲವಾರು ಆದಾಯ ಅಂತ ತಗೊಂಡ್ರೆ ಏನೂ ಬರಲ್ಲ. ಎಂತ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವು ಕಡೆ ನಿಮ್ಗೆ 95%, 99%, 100% ಕ್ರಾಸ್ ಆಗಿರೋ ಜಾಗಗಳಿದ್ದಾವೆ. ಆದ್ರೆ ಈ ನಗರದಲ್ಲಿ ನಮ್ಮ ದುರದೃಷ್ಟಕ್ಕೆ ಇದ್ಯಾವುದು ಇಲ್ಲ. ಎಷ್ಟು ಜನಕ್ಕೆ ನಿವೇಶನ ಇದೆ ನೋಡ್ಕೊಳ್ಳಿ, ಎಷ್ಟು ಜನಕ್ಕೆ ವಸತಿ ಇದೆ ಅಂತ ನೋಡಿ. ಯಾವ್ದು ನೋಡಿದ್ರು ಇವತ್ತು 50,000, 1,00,000 ಮನೆ. ನಿಮ್ಗೆ ಸುಮ್ಮನೆ ಯಾಕೆ ಕಣ್ಣು ತೆರಿಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಅಂದ್ರೆ, ಸರ್ಕಾರ ಕರೆದಿರುವಂತ 1,00,000 ಮನೆಗೆ ಅರ್ಜಿಗೆ 50,000 ರೂಪಾಯಿ ಕೊಡ್ಲಿಕ್ಕೆ ಬರೀ 13,000 ಜನ ಕೈನಲ್ಲಿ ಮಾತ್ರ ಆಗಿದೆ ಸರ್. ಹಾಗಾಗಿ ನಿಜಕ್ಕೂ 50,000 ರೂಪಾಯಿ ಕೊಟ್ಟು ಅರ್ಜಿ ಕೊಡ್ಲಿಕ್ಕೂ ಸ್ವಂತ ಮನೆಗಳು ತಗೊಳ್ಲಿಕ್ಕೂ ಆಗಿಲ್ಲ ಸರ್. ನಿಜಕ್ಕೂ ಕೆಟ್ಟ ಪರಿಸ್ಥಿತಿ ಇದೆ. ದಯವಿಟ್ಟು ನಿಮ್ ಕೈ ಮುಗಿ ಕೇಳ್ಕೊತೀನಿ, ಇದನ್ನು ಕನ್ಸಿಡರ್ ಮಾಡಿ ಉದಾರವಾಗಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ, ಏನು ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ 50% ಜನಕ್ಕೆ ಸ್ಯಾಚುರೇಷನ್ ಕೊಡುವಂಥದ್ದು 50% ಜನಕ್ಕೆ ಕೊಡುವಂಥದ್ದು ಆಗಲಿ ಅಂತ.